ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ರೈತ ಗಾಂಡ್ಲಹಳ್ಳಿ ಮಂಜುನಾಥ್ ರವರಿಗೆ ಈಸ್ಟ್ ವೆಸ್ಟ್ ಕಂಪನಿಯ ಕಳಪೆ ಬಿತ್ತನೆ ಬೀಜದಿಂದ 1 ಕೋಟಿ ನಷ್ಟ. ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿಯ ರೈತ ಮಂಜುನಾಥ ಎಂಬುವವರು ಸುಮಾರು ಕಾಡು ದೇವಂಡಹಳ್ಳಿಯ ಬಳಿ 10 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಯೂನಿಸ್ ಬಜ್ಜಿ ಮೆಣಸಿನಕಾಯಿ ಬಿತ್ತನೆ ಬೀಜವನ್ನು ಈಸ್ಟ್ ವೆಸ್ಟ್ ಕಂಪನಿಯಿಂದ ಪಡೆದಿದ್ದು, ಇದು ಕಳಪೆ ಬಿತ್ತನೆ ಬೀಜ ಆಗಿರುವುದರಿಂದ ಸುಮಾರು 1 ಕೋಟಿ ನಷ್ಟವಾಗಿದೆ ಎಂದು ರೈತ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಇದುವರೆಗೂ ಕಂಪನಿಯ ಅಧಿಕಾರಿಗಳಿಗೆ ಸುಮಾರು ಸಾರಿ ದೂರು ನೀಡಿದರೂ ಸಹ ತೋಟಕ್ಕೆ ಭೇಟಿ ಕೊಟ್ಟು ಕನಿಷ್ಠ ಸಾಂತ್ವನ ಹೇಳುವ ಸೌಜನ್ಯವನ್ನು ಕಂಪನಿಯ ಅಧಿಕಾರಿಗಳು ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ. ಇದು ಕಂಪನಿ ಹಾಗೂ ತೋಟಗಾರಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಹೇಳಿದರು. ರೈತ ಮುಖಂಡ ವೀರಭದ್ರ ಸ್ವಾಮಿ ಮಾತನಾಡಿ, ರೈತ ಮಂಜುನಾಥ್ಗೆ ಕಂಪನಿಯು ಮೋಸ ಮಾಡಿದೆ. ಕೊಟ್ಟಿರುವ ಬಿತ್ತನೆ ಬೀಜ ಕಳಪೆಯಾಗಿದೆ. ಬೆಳೆದಿರುವ ಬಜ್ಜಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರಿಲ್ಲದೆ ರೈತನಿಗೆ 1 ಕೋಟಿ ನಷ್ಟವಾಗಿದೆ. ಕಂಪನಿಯು ಈ ಹಣವನ್ನು ಪರಿಹಾರವಾಗಿ ನೀಡಬೇಕು. ಇಲ್ಲದಿದ್ದರೆ ಕಂಪನಿಯ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ಯಾವುದೇ ರೈತರು ಸಹ ಈಸ್ಟ್ ವೆಸ್ಟ್ ಕಂಪನಿಯ ಬಿತ್ತನೆ ಬೀಜವನ್ನು ಖರೀದಿಸದಂತೆ ಈ ಸಂದರ್ಭದಲ್ಲಿ ಹೇಳಿದರು. ತೋಟಗಾರಿಕೆ ಅಧಿಕಾರಿಗಳು ಹಾಗೂ ಕಂಪನಿಯ ಅಧಿಕಾರಿಗಳು ರೈತ ಮಂಜುನಾಥ್ ರವರ ತೋಟ ಪರಿಶೀಲಿಸಿ ಪರಿಹಾರ ಕೊಡಬೇಕಾಗಿ ಆಗ್ರಹಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಯಲವಕುಂಟೆ ಬೈರಾರೆಡ್ಡಿ, ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಮಾಸ್ತೇನಹಳ್ಳಿ ನಾರಾಯಣಸ್ವಾಮಿ, ರೈತ ಗಾಂಡ್ಲಹಳ್ಳಿ ಮಂಜುನಾಥ್ ಇದ್ದರು. ವಾಪಸ್ ಬಂತು. ಅವ್ರು ಅಲ್ಲಿ ಸೇಲಿಂಗ್ ಇಲ್ಲ. ಫಸ್ಟ್ ತಗೊಂಡೋದ 2ನೇ ಸರಿ ಸೇಲಿಂಗ್ ಬರ್ತಾ ಇಲ್ಲ. ಕಂಪ್ನಿ ಅವ್ನು ಬರ್ತಾನೆ, ನೀನು ಕೆಳಗಡೆ ಕಿತ್ತಾಕ್ಬಿಟ್ಟು ಮೇಲ್ಗಡೆ ಔಷಧಿ ಹೊಡಿ, ಕೆಳಗಡೆ ಎಲ್ಲ ಕಿತ್ತಾಕೋದಂತೆ. ಕಾಯಿ ಇಲ್ಲ, ನಾನು ಹಾಕಿ ಬಂಡವಾಳ ಏನ್ ಮಾಡೋದು? ಕೆಳಗಡೆ ಆಮೇಲೆ ಔಷಧಿ ಹೊಡಿ ಮೇಲೆ ಸರಿಗೆ ಬರ್ತಾರೆ ಕಾಯಿ ಅಂದ್ರೆ. ಕೆಳಗಡೆ ಏನ್ ಮಾಡೋದು? ಬರೋದೇ ಬಂಡವಾಳಕ್ಕೆ, ಕೆಳಗೆ ಬಂಡವಾಳ ಬರೋದು. ಫಸ್ಟ್ ಬಿಡುದೇ ಕಾಯಿ. ಫಸ್ಟ್ ಅಂತ ಬಿಡುತ್ತೆ. ಏನ್ 10 ಎಕರೆ ಹಾಕಿದ್ನಿ. 10 ಎಕರೆ ಬಂಡವಾಳ 50 ಲಕ್ಷ ಹಾಕಿದ್ನಿ. 10 ಎಕರೆಗೆ ಇದುವರೆಗೂ ಮಾರ್ಕೆಟ್ಗೆ ಹೋಗಿಲ್ಲ. ಮಾರ್ಕೆಟ್ ಒಂದ್ಸರಿ ಹೋಗಿ ರಿಸಲ್ಟ್ ಆಯ್ತು, ಬಿಟ್ಬಿಟ್ನಲ್ಲ. ಕಾಯಿ ಕೀಳಲ್ಲ ನಾನು. ನನ್ನ ಕಾಯಿ ಕೀಳಲ್ಲ. ಏನ್ ಕಿತ್ತು ಏನ್ ಮಾಡೋದು? ಇದು ಕಂಪ್ನಿ ಏನ್ ಕಂಪ್ನಿ ಇದು? ಈಸ್ಟ್ ವೆಸ್ಟ್ ಕಂಪ್ನಿ ಯೂನಿಸ್ ಅಂತ. ಇಲ್ಲಿ ಯಾರು ಮಾರ್ತಾ ಇದಾರೆ ಅಂಗಡಿ? ಅಲ್ಲಿ ಎಲ್ಲಿದೆ? ಕೋಲಾರಲ್ಲ? ಎಲ್ಲಿ? ಕೋಲಾರಲ್ಲಿ ನರ್ಸರಿ ಅವ್ರು ಕೊಟ್ಟಿರೋ ನನ್ಗೆ. ನಾರು ಕೊಟ್ಟವ್ರೆ. ನರ್ಸರಿ ಕೊರಗಂಡಳ್ಳಿ ನರ್ಸರಿ ಮೇಸ್ಟ್ರು ಅಂತ. ಅವರು ಕೇಳಿದ್ರೆ ಬಿಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಿಲ್ ಕೊಟ್ಟಿಲ್ಲ. ಬಿಲ್ ಇನ್ನೂ ಕೊಟ್ಟಿಲ್ಲ. ನಾನು ಕೊಡ್ತೀನಿ, ನನ್ನ ಹತ್ರ ಐತಿ ಬಿಲ್ ಕೊಡ್ತೀನಿ. ಮೊದಲೇ ಬಿಲ್ ತಗೊಂಡ್ರೇನೆ ಬಿಲ್ ಇಲ್ಲ ಅಂತಾರೆ. ಬಿಲ್ ಕೊಡ್ಲಿಲ್ಲ. ಯಾರೇ ಆಗ್ಲಿ. ಶ್ರೀನಿವಾಸಪುರ ತಾಲೂಕು ನಮ್ಮ ರೈತ ಗಾಂಡ್ಲಹಳ್ಳಿಯ ಮಂಜುನಾಥ್ ಕಾಡದೇವಂಡಹಳ್ಳಿಯಲ್ಲಿ ಏನು ಇದು ಬಜ್ಜಿ ಮೆಣಸಿನ್ಕಾಯಿಯನ್ನು ಬೆಳೆದಿದ್ದಾನೆ. 10 ಎಕರೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಇದಾಕಿ ಮೆಸ್ ಹಾಕಿ ಬೆಳೆದಿದ್ದಾನೆ. ಆದರೆ ಇವತ್ತಿನ ದಿವಸ ಏನು ಈ ಯಾವುದು ಕಂಪ್ನಿದು? ಈಸ್ಟ್ ವೆಸ್ಟ್ ಕಂಪ್ನಿಯವರು, ಯೂನಿಸ್ ಅಂತ ಈಸ್ಟ್ ವೆಸ್ಟ್ ಕಂಪ್ನಿಯವ್ರದ್ದು ಇದು ತಳಿ. ಈ ತಳಿನ ಏನೋ ಬದುಕೋಣ ಅಂಥೇಳಿ ಈ ಒಂದು ಬೆಳೆನ ಬೆಳೆದ್ರೆ ಇವತ್ತು ಮಾರ್ಕೆಟಿಗೆ ತೊಗೊಂಡು ಹೋಗಿದ್ದಾನೆ. ಒಂದು ಸಾರಿ ಕಿತ್ಕೊಂಡೋಗಿ ನೋಡಿ, ಈ ಥರ ಎಲ್ಲ ಡೊಂಕು ಒಂಕು ಆಗಿ ಇದು ಬಂದಿದೆ. ಇದು ಬಿತ್ತನೆ ಬೀಜದ್ದು ಪ್ರಾಬ್ಲಮ್ಮು ಅಂತೇಳಿ ನಮ್ಮ ರೈತ ಹೇಳ್ತಾ ಇದ್ದಾನೆ. ನಾವು ಅದನ್ನು ನಂಬಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ 10 ಎಕರೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಮಾರ್ಕೆಟ್ಗೆ ಹೋಗಿ 1 ರೂಪಾಯಿ ಬಂದಿಲ್ಲ ಅಂತಂದರೆ ಏನಾಗಬೇಕು ರೈತ? 10 ಎಕರೆಗೆ 10 ಎಕರೆ ಟೊಮೊಟೊ ಹಾಕ್ತಾನೆ, 10 ಎಕರೆ ಮೆಣಸಿನ್ಕಾಯಿ ಹಾಕ್ತಾನೆ, 10 ಎಕರೆ ಇದು ಕ್ಯಾಪ್ಸಿಕಮ್ ಹಾಕ್ತಾನೆ ಅಂತ ದೊಡ್ಡ ರೈತನಿಗೆ ಇವತ್ತು ಈ ಥರ ಆದರೆ ನಾಳೆ ದಿವಸ ರೈತರು ಹೆಂಗೆ ಮುಂದೆ ಬರ್ತಾರೆ ಬೆಳೆಯೋದಕ್ಕೆ? ಏನು ಈ ಅಧಿಕಾರಿಗಳನ್ನ ಈ ಕಂಪ್ನಿಯವನಿಗೆ ಹೇಳಿದರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ, ನಮ್ಮ MDಗೆ ಹೇಳಿದ್ದೀನಿ, ಅವ್ರು ಬರ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ಹೇಳ್ತಾನಂತೆ. ಇದಕ್ಕೆ ಟ್ರಿಪ್ಸ್ ಕೂಡ ಬರೋಲ್ಲ. ಯಾಕಂದರೆ ಇದು ಪರ್ದೆ ಹಾಕಿರೋದ್ರಿಂದ ಅದು ಪ್ರಾಬ್ಲಮ್ಮು ಇಲ್ಲ. ಎಷ್ಟು ನೀಟಾಗಿ ಬೆಳೆದ್ರೂ ಸಹ ರೈತನಿಗೆ ಈ ಪರಿಸ್ಥಿತಿ ಆದರೆ 50 ಲಕ್ಷ ಒಬ್ಬ ರೈತನ ತಲೆ ಮೇಲೆ ಬಿತ್ತು ಅಂತಾರೆ. ರೈತನ ಏನಾಗಬೇಕು? ಬದುಕಬೇಕಾ ಸಾಯ್ಬೇಕಾ? ತಕ್ಷಣ ಏನು ಈ ಕೃಷಿ ಅಧಿಕಾರಿಗಳಿದ್ದಾರೆ, AD ಇರ್ಬೋದು, DD ಇರ್ಬೋದು, JD ಇರ್ಬೋದು, ತಕ್ಷಣ ಆ ಕಂಪ್ನಿಯವನು ಯಾವನಿದಾನೋ ಅವನ್ನ ಕರೆಸಿ ನಮ್ಮ ರೈತರ ಮುಖಾಂತರ ಒಂದು ಸಭೆ ಮಾಡಿ ರೈತನಿಗೆ ಪರಿಹಾರ ತಕ್ಷಣ ಏನು 1 ಕೋಟಿ ರೂಪಾಯಿ ಕಟ್ಕೊಡ್ಬೇಕು. 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಏನು ಬೆಳೆದಿದ್ದಾನೆ ಅಂತಂದರೆ
ಇನ್ನು 50 ಲಕ್ಷ ರೂಪಾಯಿ ಹಾಕಿ ಒಟ್ಟು 1 ಕೋಟಿ ರೂಪಾಯಿ ಪೆನಾಲ್ಟಿ ಅವ್ರಿಗೆ ಹಾಕಿ ಇನ್ನು ಯಾವುದೇ ರೈತನು ಈ ಥರ ಈ ಪರಿಸ್ಥಿತಿ ರೈತನಿಗೆ ಬರಬಾರ್ದು. ಆ ಥರ ನೋಡ್ಕೊಳ್ಬೇಕು ಕಂಪ್ನಿ ಅವ್ರು. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದೊಳಗೆ ಎಲ್ಲೇ ಆಗಲಿ ಆ ಕಂಪನಿ ಇದು ಬಿತ್ತನೆ ಬೀಜ ಬಿಡೋದಕ್ಕೆ ಮಾರೋದಕ್ಕೆ ಬಿಡೋದಿಲ್ಲ. ನಾವು ಕರ್ನಾಟಕ ಮೂಲೆ ಮೂಲೆಯಲ್ಲಿನೂ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣವರ ಸಂಘಟನೆ ಇದೆ. ಯಾವ ಜಿಲ್ಲೆ ಯಾವ ತಾಲೂಕಲ್ಲೂ ಸಹ ಈ ಬಿತ್ತನೆ ಬೀಜನ ಮಾರಕ್ಕೆ ಬಿಡೋದಿಲ್ಲ. ಇದು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸಲ್ಲ. ನಮ್ಮ ಕೃಷಿ ಅಧಿಕಾರಿಗಳು ಏನಿದ್ದೀರಿ ಸರ್ಕಾರದ ಮಟ್ಟಕ್ಕೆ ಇದು ತಗೊಂಡು ಹೋಗೋದಕ್ಕೆ ಮೊದಲು ನೀವು ಎಚ್ಚೆತ್ಕೊಂಡು ನಮ್ಮ ರೈತನಿಗೆ ಪರಿಹಾರ ಕೊಡಿಸೋದಕ್ಕೆ ನೀವು ಮುಂದಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಏನು JD ಅಥವಾ DD ಅವ್ರ ಕಚೇರಿಗಳ ಮುಂದೆ ನಾವು ಉಗ್ರವಾದಂಥ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಕೃಷಿ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾ, ಆ ಕಂಪನಿಯವರು ಅಷ್ಟೇ ತಕ್ಷಣ ರೈತನ ಏನು ಒಂದು ಅನ್ಯಾಯ ಆಗಿದೆ, ಬೆಳೆ ನಷ್ಟ ಆಗಿದೆ, ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಈ ಒಂದು ಕಂಪನಿದು ಯಾವುದೇ ಬಿತ್ತನೆ ಬೀಜಗಳನ್ನು ಮಾರೋದಕ್ಕೆ ಬಿಡಲ್ಲ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ.